ಮಡಿಸ್ಕೊಳಲ್ಲ ಅಂತ ಹೇಳ್ಬೇಕು. ಮಡಿಸ್ಕೊಳ್ಬೋದು ಅಂತ ಯಾಕೆ ಹಿಂಗೆ ಮಾಡೋದು? ಸುಳ್ಳು ಅರ್ಥ. ಇನ್ನೂ ಒಂದು ಫೋನ್ ಮಾಡಿದ್ರೆ ಇನ್ನೂ ಎಳಿಬಾರ್ದು ಅಂದ್ರೆ ಬೆಳಿಬಾರ್ದು ಅಂತ ಜಾಗ್ರತೆ ಮಾಡಿದ್ದೆ ನಾನು. ಎಳ್ಕೊಂಡ್ಬಿಡ್ತಾರೆ. ಯಾಕಂದ್ರೆ ಬರ್ತದೆ ಅದು 4 ವೀಲಿಂಗ್ ಹಾಕಿದ್ರೆ ನಿಲ್ಲಕ್ಕೆ ಕೇಳಲ್ಲ, ಸ್ಲೋ ಅಲ್ಲ, ಎಳದೆ ಬಿಡ. ತಾರು ತಗೋಬೇಕಿತ್ತು. ಜಿಂಗಲೆ ಅಂತ ಬರೋದಾಗ ಆನ್ ರೋಡು ಆಫ್ ರೋಡ್ ಎರಡನ್ನೂ ಮುಗಿಸ್ಕೊಂಡು ಹೋಗ್ಬೋದು. ಜಿಮ್ನಿ ತಗೊಬಿಡ್ಬೇಕು ಶಿಷ್ಯ, ಸಾಕೈತಿರ ಆಫ್ ರೋಡಿಗೆ. ಇನ್ನು 4 ಡೋರು ಜಿಮ್ನಿ. ರಂಗ ನೋಡ್ಲಾ ಎಳ್ಕತ್ತಕ್ಕಲ್ಲ ರಂಗ ನಿನ್ನವ. ಓಯ್ಯೋ ಶಿಷ್ಯ ತಿಳಿ ಲೆಫ್ಟ್ ಬಂದ್ಬಿಟ್ಟಿದ್ದೀಗ. ಬೇರೆ ಸುಮ್ಮನೆ ಹೇಳಿದೆ ಹೆಂಗೆ ಅಲರ್ಟ್ ಆಗಿದೆಯಾ ಅಂತ. ನೋಡಿ ಹಿಂಗೆ ಇರ ನೀವು ಮಾಡಿರೋದು ಹಿಂಗೆ JCB ಮಾಡಿ ಕಾಂಕ್ರೀಟ್ ಎಲ್ಲ ಮಾಡ್ಸಿರಿ, ಇಲ್ಲಿಗೆ ಯಾರು ಬರೋದೇ ಇಲ್ಲ. ಅವ್ರಿಗೆ ಬಾಡಿಗೆ ಹೊಡಿಯೋದಂಗೆ ಅವರು ಆಗ್ಬಾರ್ದು ಕಣ. ಕಾಂಕ್ರೀಟ್ ಆಗಬಾರ್ದು ಒಟ್ನಲ್ಲಿ. ಇಲ್ಲೆಲ್ಲ ಕಾಂಕ್ರೀಟ್ ಆಗೋದ್ರೆ ಮಜಾನು ಇರಲ್ಲ, ನೇಚರು ಚೆನ್ನಾಗಿರಲ್ಲ. ಮಣ್ಣೇ ಇರಬೇಕು. ಮಣ್ಣು ಒಂದ್ 5 ನಿಮಿಷ ಹಿಂಗ್ ಹೊಂಟು ಹಿಂಗ್ ಹೋಗ್ಬಿಟ್ಟು ಹಿಂಗ್ ವಾಪಸ್ ಹಿಂಗೋಗಿ ಹಿಂಗ್ ಬಂದ್ಬಿಡೋಣ ಅಂತ ಬಂದ್ಬಿಡ್ತಲ್ಲ. ಇಲ್ಲಿ ನೋಡ್ಲಾ ಬೆಟ್ಟ ಸಖತ್ ಕಡ್ದಾನೆ. ಯಾರೋ ಉಂಡ್ಕಿಂಟ್ ಹೋಗಾರ ಯಾರೋ ಒಬ್ಬ ಬೆಂಗಳೂರಲ್ಲಿ ಬಂದು ಬಿದ್ದಿದ್ದ ಅಂತ. ಹೌದಾ? ಸಿಗ್ಲಿಲ್ಲ ಎಲ್ಲ ಮುದ್ದೆ ತಗೊಂಡ್ ಬಂದಿದ್ದು, ಮಾಂಸ ತಗೊಂಡ್ ಬಂದಿದ್ದು ಹಾಗೆ. ಇಲ್ಲಿ ಈ ಸ್ಪಾಟ್ ಅಲ್ಲಿ ಅಲ್ಲೆಲ್ಲ ಅಲ್ಲಿಂದ ಹೈಟಿಗೆ ಬಿದ್ದಿದ್ದಾವ. ನೋಡಿದೆ ಸುಸೈಡೇ ಮಾಡ್ಕೊಂಡಿದ್ದು. ಮನೆಗೆಲ್ಲ ಕಾಲ್ ಮಾಡಿ ಹೇಳಿ ಒಳ್ಳೆ ಜಾಗ ಬಂದಿದ್ದ, ಒಳ್ಳೆ ಜಾಗಕ್ಕೆ ಬೈಕಲ್ಲೇ ಬಂದಿದ್ದ. ಒಪ್ಪಲೆ ಹುಡುಕಿದ್ರೆ ಊರನ್ನೆಲ್ಲ ತಗೊಂಡು ಹುಡುಕಿದ್ರು, ಗೊತ್ತಾಯ್ತು. ಕೆಳಗಡೆ ಜಾಗ ಆಯ್ತಾ? ಅದು ಉಂಟಪ್ಪ. ಫೈರ್ ಇಂಜಿನ್ ಅವರೆಲ್ಲ ಬರ್ತಾರೆ, ಬರಲಿಲ್ಲ. ಊರ್ನವ್ರನ್ನೇ ಕರ್ಕೊಂಡು ಹೋಗಿದ್ರು. ಊರವರಿಗೆಲ್ಲ ಗೊತ್ತಲ್ಲ, ಎಲ್ಲ ತಿರುಗಿ ಬೇಟೆ ಆಡಕ್ಕೆಲ್ಲ ಗೊತ್ತಲ್ಲ, ಅವರಿಗೆಲ್ಲ ಚೆನ್ನಾಗಿ ಗೊತ್ತಿತ್ತು. ಅಲ್ಲಿ ಬಿದ್ರೆ ಇಲ್ಲೇ ಬಿದ್ದಿರ್ತಾನೆ ಅಂತ ಮ್ಯಾಲ್ ನೋಡಿದ್ರು ಯಾವ ಸ್ಪಾಟ್ ಅಂತೇಳಿ. ಅಂದಾಗಿ ಕೆಳಗೆ ಹೋದ್ರು. ಸುಮಾರು ದಿನ ಆದ್ಮೇಲೆ ಹೋದ್ರ ಎಲ್ಲ ಪೀಸ್ ಮುದ್ದೆ ಪೂರ ತರಲು ಇಲ್ಲ, ಸ್ವಲ್ಪ ಎಲ್ಲ ಪ್ಲಾಸ್ಟಿಕ್ ಹಾಕಿ ಹೊಳಾಗಿತ್ತು. 4-5 ದಿವಸ ಆಗಿತ್ತು. ಹುಡುಗದ್ರೊಳಗೆ ಹೋಗಂಗಿಲ್ಲ ಅಲ್ಲಿ. ಅಲ್ಲಿ ನೀವು ನೋಡಿ